ಬಾರಾಮತಿಯಲ್ಲಿ ನಡೆದ ವಿಮಾನ ದುರಂತದಲ್ಲಿ ಮೃತಪಟ್ಟವರಲ್ಲಿ ಅತ್ಯಂತ ಕಿರಿಯವರು ಅಂದರೆ ಅದು ಕ್ಯಾಪ್ಟನ್ ಶಾಂಭವಿ ಪಾಠಕ್. ಇವರು ವಿಮಾನ ಹಾರಾಟದ ತಾಂತ್ರಿಕತೆಯಲ್ಲಿ ಪಳಗಿದ್ದರೂ ಕೂಡ ಹವಾಮಾನದ ವೈಪರೀತ್ಯಕ್ಕೆ ಬಲಿಯಾಗಿದ್ದಾರೆ. ಶಾಂಭವಿ ಅವರು ಭಾರತೀಯ ವಾಯುಪಡೆಯ ಅಧಿಕಾರಿಯ ಪುತ್ರಿ. ತಂದೆಯಂತೆ ತಾನು ಆಕಾಶದಲ್ಲಿ ಹಾರಾಡಬೇಕೆಂಬ ಹಂಬಲದಿಂದ ಪೈಲಟ್ ವೃತ್ತಿ ಆರಿಸಿಕೊಂಡಿದ್ದರು. ದೆಹಲಿಯ ಏರ್ಫೋರ್ಸ್ ಬಾಲಭಾರತಿ ಶಾಲೆಯಲ್ಲಿ ಓದಿದ್ದ ಇವರು ಮುಂಬೈ ವಿವಿಯಿಂದ ಏರೋನಾಟಿಕ್ಸ್ ಪದವಿ ಪಡೆದಿದ್ದರು. ನ್ಯೂಜಿಲೆಂಡ್ನಲ್ಲಿ ಕಮರ್ಷಿಯಲ್ ಪೈಲಟ್ ತರಬೇತಿ ಮುಗಿಸಿ ಸಾವಿರಾರು ಗಂಟೆಗಳ ಕಾಲ ವಿಮಾನ ಹಾರಾಟ ನಡೆಸಿದ ಅನುಭವ ಹೊಂದಿದ್ದರು. ಶಾಂಭವಿ ಕೇವಲ ಪೈಲಟ್ ಆಗಿರಲಿಲ್ಲ, ನಮ್ಮ ಮಗಳಂತಿದ್ದಳು ಎಂದು ವಿಎಸ್ಆರ್ ಏವಿಯೇಷನ್ ಮಾಲೀಕರು ಕಣ್ಣೀರಿಟ್ಟಿದ್ದಾರೆ. ಇಂದು ಬೆಳಗ್ಗೆ ವಿಮಾನ ಪತನಗೊಳ್ಳುವ ಕೆಲವೇ ಕ್ಷಣಗಳ ಮೊದಲು ಲ್ಯಾಂಡಿಂಗ್ ಮಾಡಲು ಹರಸಾಹಸ ಪಟ್ಟಿದ್ದ ಈಕೆ ಕೊನೆಯದಾಗಿ ರನ್ವೇ ಕಾಣಿಸುತ್ತಿಲ್ಲ ಎಂದು ಸಂದೇಶ ರವಾನಿಸಿದ್ದರು ಎನ್ನಲಾಗಿದೆ. ಅವರೊಂದಿಗೆ ಮುಖ್ಯ ಪೈಲಟ್ ಆಗಿದ್ದ 16,000 ಗಂಟೆಗಳ ಕಾಲ ಅನುಭವ ಹೊಂದಿದ್ದ ಕ್ಯಾಪ್ಟನ್ ಸುಮಿತ್ ಕಪೂರ್ ಕೂಡ ಸಾವನ್ನಪ್ಪಿದ್ದಾರೆ. ಹಕ್ಕಿಯಂತೆ ಹಾರುವ ಹಂಬಲ ಹೊಂದಿದ್ದ ದೆಹಲಿಯ ಈ ಕೋರಿ ಇಂದು ಅಜಿತ್ ಪವಾರ್ ಅವರೊಂದಿಗೆ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಇಡೀ ದೇಶ ಈ ಯುವ ಸಾಧಕಿಯ ಸಾವಿಗೆ ಕಂಬನಿ ಮಿಡಿಯುತ್ತಿದೆ.